ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜಿಯಂ ಯೂಟ್ಯೂಬ್ ಚಾನಲ್. ಯಪ್ಪ, ಏನ್ ಗುರು ಈ ತರನು ಬಾಯಿಗೆ ಬರ್ಸ್ ಗೆಲ್ಲದ ಪಾಕಿಸ್ತಾನದವ್ರು. ಒಂದ್ ಸೆಕೆಂಡ್ ಸೋಲ್ತಾರ ಗುರು ಪಾಕಿಸ್ತಾನದವ್ರು. ಇಷ್ಟೇ ಅದಕ್ಕೆ ಇಂಡಿಯಾ ಜೊತೆ ಆಡಲ್ಲ ಹಂಗೆ ಹಿಂಗೆ ಎತ್ತವ್ರೆ ಅಂತ ದೊಡ್ಡದಾಗಿ ಏನಾದ್ರು ಯೋಚನೆ ಮಾಡ್ತಿದ್ದೆ. ನೋಡಿದ್ರೆ ಗೆದ್ಬಿಟ್ರು ಇವರು ಪಾಕಿಸ್ತಾನದವ್ರು. ಇವ್ರು ಯೋಚನೆ ಹೆಂಗ್ ಮಾಡ್ತಾರೆ, ಇವ್ರು ಯಾವ ಟೈಮಲ್ಲಿ ಹೆಂಗ್ ಆಡ್ತಾರೆ ಅದು ಅವ್ರಿಗೆ ಗೊತ್ತಿರಲ್ಲ ಅನ್ಸುತ್ತೆ. ನೋಡಿ ಇವರು ಯಾರ್ಯಾರೋ ಫಿನಿಶ್ ಮಾಡ್ತಾರೆ ಅವ್ರ ಕಡೆ. ಹೇಳಕ್ ಆಗದೇ ಇಲ್ಲ ಗುರು. 114 ರನ್ಗೆ 7 ವಿಕೆಟ್ ಹೋದಾಗ ಕಂಟಿನ್ಯೂಸ್ ಆಗಿ 2 ವಿಕೆಟ್ ಹೋದಾಗ ನೀವು 148 ಇವ್ರು ಹೊಡಿತಾರೆ ಅಂತ ಅನ್ಕೊಂಡಿದ್ರ ಗುರು. ಆರಾಮ್ಸಾಗಿ ನೆದರ್ಲ್ಯಾಂಡ್ ಗೆಲ್ತಾರೆ. ಇಲ್ಲೇ ಹೀನಾಯ ಮುಖಭಂಗ ಅನುಭವಿಸ್ತಾರೆ ಅನ್ಕೊಂಡ್ರೆ ನಮ್ಮ ಅಶ್ರಫ್ ಅವರು ಏನ್ ಗುರು ಹೊಡೆದಿದ್ದು. ಯಪ್ಪ, ಇವರಿಂದಾನೇ ಗುರು ಮ್ಯಾಚ್ ಟರ್ನ್ ಆಗಿದ್ದು. ಡೌಡ್ ಅವರು ಕ್ಯಾಚ್ ಬಿಟ್ಬಿಡ್ತಾರೆ. ಅದೊಂದು ಕ್ಯಾಚ್ ಬಿಡದೆ ಹೋಗಿದ್ರೆ ಗುರು ಪಾಕಿಸ್ತಾನಕ್ಕಿಲ್ಲೇ ಹೀನಾಯ ಸೋಲು. ಏನು ಮಾಡಕ್ಕಾಗಲ್ಲ ಗುರು. ಆದ್ರೂ ಅಶ್ರಫ್ ಅವರಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಸಖತ್ತಾಗಿ ಮ್ಯಾಚ್ ನ ಫಿನಿಶ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕೊನೆಯಲ್ಲಿ ಶಾಹಿನ್ ಶಾ ಅಫ್ರಿದಿ ಅವರು ಒಂಚೂರು ಸಾಥ್ ಕೊಟ್ರು ಗುರು. ಅಷ್ಟೇ ಗುರು. ಇವಾಗ ಸ್ಟಾರ್ಟಿಂಗ್ ಇಂದ ಈ ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ಗುರು, ಸ್ಟಾರ್ಟಿಂಗ್ ಇವ್ರಿಗೆ ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬರುತ್ತೆ. ಒಂದು 28 ರನ್ ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ನಮ್ಮ ಲೆವಿಟ್ ಮತ್ತೆ ಡೌಡ್ ಅವರ ನಡುವೆ. ಆಮೇಲೆ ಗುರು ಬ್ಯಾಸ್ ಡಿ ಲೀಡ್ ಅವರು ಸಹ ಚೆನ್ನಾಗಿ ಆಡ್ತಾರೆ. ಅಕ್ರಮನ್ ಅವರು ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಅವ್ರ ಕ್ಯಾಪ್ಟನ್ ಆದಂತಹ ಎಡ್ವರ್ಡ್ಸ್ ಅವರು ಗುರು ಒಂಥರ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಆಮೇಲೆ ಗುರು ಒಂದ್ ಸಡನ್ ಆಗಿ ಒಂದಿಷ್ಟು ವಿಕೆಟ್ ಗಳು ಬೀಳ್ತವೆ. ಇವ್ರು ಎಲ್ಲರ ಕಾಂಟ್ರಿಬ್ಯೂಷನ್ ಇಂದ ಸೇರಿ 147 ರನ್ ಹೊಡಿತಾರೆ. ಶಾಹಿನ್ ಶಾ ಅಫ್ರಿದಿ ಅವ್ರ ಗುರು ಸ್ಟಾರ್ಟಿಂಗ್ ಒಂಚೂರು ಹೊಡಿಸ್ಕೋತಾರೆ. ಮತ್ತೆ ಇವರು ಮಿರ್ಜಾ ಅವರು ಸಖತ್ತಾಗಿ ಮಾಡಿದ್ದಾರೆ ಗುರು, 3 ವಿಕೆಟ್ ತೆಗೆದಿದ್ದಾರೆ. ಮತ್ತೆ ಮೊಹಮ್ಮದ್ ನವಾಜ್ ಒಳ್ಳೆ ಬೌಲರ್ ಗುರು, ಚೆನ್ನಾಗಿ ಮಾಡಿದ್ದಾರೆ. ಶಾದಾಬ್ ಖಾನ್ ಅವರು ಒಳ್ಳೆ ಎಕನಾಮಿಕಲ್ ಆಗಿ ಮಾಡಿದ್ದಾರೆ, ಬಟ್ ವಿಕೆಟ್ ಬಿದ್ದಿಲ್ಲ ಅಷ್ಟೇ ಗುರು. ಇನ್ನು ಅಹಮದ್ ಅವರು 2 ವಿಕೆಟ್ ತೆಗೆದಿದ್ದಾರೆ. ಇವರು ಸಹ ಎಕನಾಮಿಕಲ್ ಆಗಿ ಮಾಡಿದ್ದಾರೆ. ನೋಡಿ ಇವರು 23 ರನ್ ಅಷ್ಟೇ ಕೊಟ್ಟಿರೋದು. ಇನ್ನೂ ಗುರು ಪಾಕಿಸ್ತಾನದ ಕಡೆ ಗುರು ಸ್ಟಾರ್ಟಿಂಗ್ ಗುರು ಚೆನ್ನಾಗೇ ಬರೋದು ಗುರು. ಫರ್ಹಾನ್ ಮತ್ತೆ ಆಯೂಬ್ ನ ನಡುವೆ. ಆಯೂಬ್ ಅವರು ಸ್ಟಾರ್ಟಿಂಗ್ ರೊಚ್ಚಿಗೆದ್ದಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರ್ತಾರೆ. 24 ರನ್ ಹೊಡಿತಾರೆ ಗುರು 13 ಬಾಲ್ಗೆ. ಮತ್ತೆ ಫರ್ಹಾನ್ ಅವರು 47 ರನ್ ಹೊಡಿತಾರೆ 31 ಬಾಲ್. ಇವರಿಬ್ರು ಎಲ್ಲ ಆಡ್ತಿದ್ದಾಗ ಆರಾಮ್ಸಾಗಿ ಒಂದ್ 3 ಓವರ್ಸ್ ಬೇರೆ ಹೊಡಿತಾರೆ ಅನ್ಕೊಂಡೆ. ಆಮೇಲೆ ಸಲ್ಮಾನ್ ಅಲಿ ಅವರು ಸಹ ಬೇಔಟ್ ಆಗ್ತಾರೆ. ಬಾಬರ್ ಅಜಮ್ ಅವ್ರು ಮತ್ತೆ ಇಲ್ಲಿ ಟೆಸ್ಟ್ ನ ಆಡ್ತಾರೆ ಗುರು. 18 ಬಾಲ್ಗೆ 15 ರನ್. ಯಾಕೆ ಆಡ್ಬೇಕು ಅಂತೀನಿ ನಾನು, ಅವ್ರಿಷ್ಟ ಗುರು ಅಂತ ನೀವ್ ಹೇಳ್ತೀರಾ. ಉಸ್ಮಾನ್ ಖಾನ್ ಅವರು ಡಕ್ ಔಟ್. ಶಾದಾಬ್ ಖಾನ್ ಮೊಹಮ್ಮದ್ ನಿವಾಜ್ ಅವ್ರೇನು ಕಿಸ್ತಿ ದಬಾಕಲ್ಲ. ಕೊನೆಯಲ್ಲಿ ಗುರು ಅಶ್ರಫ್ ಅವರೇ ಗುರು ಮ್ಯಾಚ್ ನ ಟರ್ನ್ ಮಾಡೋದು. ಶಾಹಿನ್ ಶಾ ಅಫ್ರಿದಿ ಅವರು ಒಂದು ರೇಂಜ್ಗೆ ಸಾಥ ಕೊಡ್ತಾರೆ. ಅದು ಡೌಡ್ ಅವರು ಕ್ಯಾಚ್ ನ ಬಿಟ್ಟಿಲ್ಲ ಅಂದಿದ್ರೆ ಗುರು ಕಂಪ್ಲೀಟ್ ಆಗಿ ಎಲ್ಲ ಚೇಂಜ್ ಆಗ್ಬಿಡ್ತಿತ್ತು. ನೆದರ್ಲ್ಯಾಂಡ್ ಅವರು ಇಂಪ್ರೂವ್ ಆಗ್ತಾ ಇದಾರೆ. ಸ್ಟಾರ್ಟಿಂಗ್ ಗುರು ಒಂಚೂರು ಹಿಂದೆ ಹಾಕ್ಬೇಕಿತ್ತು, ಒಂಥರ ಒಡಿಯಂಗೆ ಹಾಕೊಟ್ಬಿಟ್ರು ನೆದರ್ಲ್ಯಾಂಡ್ ಅವರು. ಡೆವಲಪಿಂಗ್ ಟೀಮ್ ಅಲ್ವಾ, ಈ ತರ ತಪ್ಪುಗಳೆಲ್ಲ ಆಗ್ತವೆ. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.